ಇವತ್ತು ನೀವು ಯಾವುದೇ ಒಂದು ಮಾತ್ರೆ ತೆಗೆದುಕೊಳ್ಳಿ, ಅದಕ್ಕೆ ಸೈಡ್ ಇಫೆಕ್ಟ್ ಗ್ಯಾರಂಟಿ ಇದ್ದೇ ಇರುತ್ತೆ. ಇವತ್ತು ನೀವು ಯಾವುದೇ ಒಂದು ಔಷಧಿ ಅಥವಾ ಇಂಜೆಕ್ಷನ್ ತೆಗೆದುಕೊಳ್ಳಿ, ಅದಕ್ಕೂ ಕೂಡ ಸೈಡ್ ಇಫೆಕ್ಟ್ ಇದ್ದೇ ಇರುತ್ತೆ. ಇನ್ನು ಸರ್ಜರಿ ಆಯಿತು ಅಂದ್ರೆ ಮುಗಿದೇ ಹೋಯ್ತು. ಕಾಲಿಗಿದ್ದ ನೋವು ಕೈಗೆ ಬಂದಿರುತ್ತೆ. ಸರ್ಜರಿಗಿಂತ ಹೋದಂತಹ ಪೇಷಂಟ್ಗಳ ಹೊಟ್ಟೆಯಲ್ಲಿ ಸೀಸರು, ಬ್ಲೇಡು, ಚಾಕು ಇಟ್ಟುಬಿಟ್ಟು ಡಾಕ್ಟರ್ಗಳು ಹೊಲಿಗೆ ಹಾಕಿರುವಂತಹ ಹಲವಾರು ಘಟನೆಗಳನ್ನ ನಾವು ದಿನನಿತ್ಯ ನೋಡುತ್ತೇವೆ, ಕೇಳುತ್ತೇವೆ. ಈಗ ನಿಮಗೆ ಪ್ರಶ್ನೆ ಬಂದಿರಬಹುದು, ಹಾಗಾದ್ರೆ ಯಾವುದೇ ಒಂದು ನೋವಿಗೆ, ಯಾವುದೇ ಒಂದು ಕಾಯಿಲೆಗೆ ಮಾತ್ರೆಗಳು, ಔಷಧಿಗಳು, ಸರ್ಜರಿ ಇಲ್ಲದೆ ಪರಿಹಾರ ಎಲ್ಲಾದ್ರೂ ಸಿಗುತ್ತಾ ಅಂತ? ಹೌದು ಸ್ನೇಹಿತರೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಔಷಧಿ ಇಲ್ಲದೆ, ಮಾತ್ರೆಗಳಿಲ್ಲದೆ, ಸರ್ಜರಿ ಇಲ್ಲದೆ ಕೇವಲ ನಾಡಿ ಸೆಟ್ಟಿಂಗ್ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ. ಅಂತಹ ಅದ್ಭುತ ಡಾಕ್ಟರ್ ಹಾಗೂ ಕ್ಲಿನಿಕ್ ಬಗ್ಗೆ ನಿಮಗೆ ಇಲ್ಲಿ ಕೆಲವೊಂದು ಅಚ್ಚರಿಯ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ನಿಜಕ್ಕೂ ತುಂಬಾನೇ ಸಹಾಯವಾಗಲಿದೆ. ಹೀಗಾಗಿ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಸರ್, ಇವತ್ತು ನಿಮ್ಮ ಈ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ಗೆ ಪೇಷಂಟ್ಗಳು ಯಾಕೆ ಬರ್ಬೇಕು ಸರ್? ಅಂಥದ್ದು ಏನಿದೆ ಅಂತ ಬರ್ಬೇಕು ಹೇಳಿ. ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಈ ಅಲೋಪತಿ ಆಗಲಿ, ಆಯುರ್ವೇದಿಕ್ ಆಗಲಿ ಮೆಡಿಸಿನ್ ಯಾವುದು ಬಳಸೋದಿಲ್ಲ. ನೋ ಇಂಜೆಕ್ಷನ್, ನೋ ಟ್ಯಾಬ್ಲೆಟ್, ನೋ ಸರ್ಜರಿ. ಇದು ಫಸ್ಟ್ ರೀಸನ್. ವಂಡರ್ಫುಲ್ ಸರ್. ಫಸ್ಟ್ ಬಾಲ್ ಸಿಕ್ಸರ್ ಹೊಡೆದಂಗೆ ಆಗುತ್ತೆ. ಅಂದ್ರೆ ಸೈಡ್ ಏನು ತೊಂದರೆ ಇಲ್ಲ, ಬಾಡಿಗೆ ಸೇಫ್ಟಿ ಅಂತ ಫಸ್ಟ್. ಸೇಫ್ಟಿ ಮುಖ್ಯ. ಅಂದ್ರೆ ನಾವಿಲ್ಲಿ ಹೋದ್ರೆ ರಿಸಲ್ಟ್ ಬರುತ್ತೋ ಇಲ್ಲ ಸೆಕೆಂಡರಿ. ಹೌದು, ಸೇಫ್ ಆಗಿರ್ತೀವಿ ಅನ್ನೋದಕ್ಕೊಂದು ಅಲ್ವಾ? ಆ ಒಂದು ಸೇಫ್ಟಿ ಫಸ್ಟ್ ಕೊಡ್ತೀವಿ. ಫಸ್ಟ್ ಅಲ್ಲಿ ಶ್ಯೂರಿಟಿ, ಸೈಡ್ ಇಫೆಕ್ಟ್ ಏನು ಇಲ್ಲ ಅಂತ ಒಂದು ಅದಕ್ಕೆ ಕನ್ಫರ್ಮ್ ಆಯ್ತು. ಶ್ಯೂರಿಟಿ ಇದ್ದಾಗ ಆಯ್ತು, ಫಸ್ಟ್ ಶ್ಯೂರಿಟಿ ಕನ್ಫರ್ಮ್ ಆಯ್ತು ಅಲ್ವಾ? ಒಂದು. ಎರಡನೇದ್ದು, ಈಗ ಬೇರೆ ಡಾಕ್ಟರ್ಗಳು ಯಾವ ಥರ ತಿಳ್ಕೊಂಡಿರ್ತಾರೋ, ಏನು ಮಾಡ್ತಾರೋ, ನಾವು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ. ಯಾಕೆಂದರೆ ನಮ್ಗೆ ಅವ್ರದ್ದೇ ಆದ ಪಾಲಿಸಿ ಇರುತ್ತೆ. ಅವ್ರಿಗೆ ನಾವು ಹೇಳೋಕೆ ಯಾರೂ ಇಲ್ಲ, ನಾವು ಇನ್ನೊಬ್ರಿಗೆ ಹೇಳೋಕ್ಕೂ ಹೋಗೋದಿಲ್ಲ. ಯಾಕೆಂದ್ರೆ ನಮಗೆ ಮಾಡಬೇಕಾಗಿರೋದು ಸಾಕಷ್ಟು ಕೆಲಸಗಳಿದೆ. ಇಲ್ಲಿ ನಾವು ನಮ್ಮನ್ನ ಒಬ್ಬರು ಡಾಕ್ಟರ್ ಅಂತ ನಾವು ಅನ್ಕೊಳ್ಳಲ್ಲ, ನಾವು ಒಬ್ಬ ಸೇವಕರು ಅನ್ಕೋತೀವಿ. ಇಲ್ಲಿ ಓನರ್ ಯಾರು? ಓನರು ನಮ್ಮ ಲಾರ್ಡ್ ಶಿವ. ಹೌದು. ಇದಕ್ಕೆ ಎಲ್ಲರೂ ಈ ನಮ್ಮ ಹಾಸ್ಪಿಟಲ್ಗೆ ಮೇನ್ ಓನರೇ ನಮ್ಮ ಶಿವ. ಯಾಕೆಂದ್ರೆ ಅವ್ರ ಅನುಗ್ರಹದಿಂದನೇ ನಾವು ಇಷ್ಟೆಲ್ಲ ಸಾಧನೆ ಮಾಡಿರೋದು, ಇಷ್ಟೆಲ್ಲ ಪೇಷಂಟ್ಗಳನ್ನು ಕ್ಯೂರ್ ಆಗ್ತಾ ಇರೋದು. ಇದು ನಮ್ದು ಇದರಲ್ಲಿ ಯಾವುದೇ ರೀತಿ ಇದು ಇಲ್ಲ, ಏನು ಕ್ರೆಡಿಟ್ ತಗೊಳಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಅವ್ರ ಅನುಗ್ರಹ ಆಗದೆ ಇದ್ರೆ ಇಂಪಾಸಿಬಲ್ ಕೇಸಸ್ ಪಾಸಿಬಲ್ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ನಾವು ಹೇಳೋದು, ಇಲ್ಲಿ ನಾನೊಬ್ಬ ಸೇವಕ, ಇಲ್ಲಿ ಅವರ ಯಜಮಾನರು, ಪ್ರತಿಯೊಂದು ನಾವು ಪೇಷಂಟಿಗೆ ಏನು ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಬಂದಾಗ ಒಂದು ಇದನ್ನ ನಾವು ದೇವ್ರ ಫೋಟೋ ಕೊಟ್ಬಿಟ್ಟು ನಾವು ಬಂದವ್ರಿಗೆ ಶಿವನ ಫೋಟೋ ಕೊಡ್ತೀವಿ. ನೀವು ಇವ್ರಿಗೆ ಪಂಚಾಕ್ಷರಿ ಮಂತ್ರ ಹೇಳ್ಕೊಂಡು ನಾವು ನಾಡಿ ಸೆಟ್ಟಿಂಗ್ ಮಾಡುವಾಗ ಪ್ರಾರ್ಥನೆ ಮಾಡಿ ಅಂತಾನೆ ಹೇಳೋದು. ಪ್ರತಿಯೊಂದು ಪೇಷಂಟು ನೀವು ಕೇಳ್ಬೋದು. ಸೋಮವಾರ, ಗುರುವಾರ, ಪ್ರತಿ ಸೋಮವಾರ ಡೈಲಿ ಮಂಡೇ ಟು ಫ್ರೈಡೇ ಟ್ರೀಟ್ಮೆಂಟ್ ಇರುತ್ತೆ. ಅದ್ರ ಜೊತೆಗೆ ಎಸ್ಪೆಷಲಿ ಸೋಮವಾರದಲ್ಲಿ ನಾಡಿ ಸೆಟ್ಟಿಂಗ್ ಅಂತ ಮಾಡುವಾಗ ಆ ಫೋಟೋ ಕೊಟ್ಟು ಇದು ಪಂಚಾಕ್ಷರಿ ಮಂತ್ರ ಹೇಳಿಸೋದ್ರಿಂದ ಇದು ಒಂದು ಮೇನ್ ಸೆನ್ಸೇಷನ್. ಅದು ಪ್ರಾಕ್ಟಿಕಲ್ ಆಗಿ ಹೀಲ್ ಆಗ್ತಾ ಇರೋದ್ರಿಂದ ಅದೇ ಎಲ್ಲ ಆಸ್ಪತ್ರೆಗೂ ನಮಗೂ ಇರೋ ವ್ಯತ್ಯಾಸ ಮೇನ್ ನೋಡಿ ಸರ್. ಸೊ ಇಲ್ಲಿ ಡಿವೈನ್ ಅಂತ ನಾವು ಹೆಸರು ಅದಕ್ಕೆ ಇಟ್ಟಿರೋದು. ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಇಟ್ಟಿರೋದು. ಡಿವೈನ್ ಅಂತ ಇರೋ ಉದ್ದೇಶನೇ ಅವ್ರ ಅನುಗ್ರಹ ಆಗಿರೋದ್ರಿಂದ. ಅಂದ್ರೆ ದೇವರು ನಿಮ್ಮ ಮೂಲಕ ಪರಿಹಾರ ಕೊಡಿಸ್ತಾ ಇದ್ದಾನೆ. ಅವಾಗೂ ಏನಾಗತ್ತೆ, ಮತ್ತು ನಾನು ಈಗೋ ಬಂದ್ಬಿಡತ್ತೇನೋ. ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಒಬ್ಬ ಸೇವಕ, ಹೇಳ್ತಾ ಇರೋದು ಅದೇ. ನೀವು ಯಾಕಂದ್ರೆ ಡಾಕ್ಟರ್ಗಳನ್ನ ಹೇಳ್ತೀನಿ ಕೇಳಿ ಸರ್. ಜನಗಳು ಇವತ್ತು ಡಾಕ್ಟರ್ನೇ ದೇವರಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನೀವು ಹೇಳ್ತಾರ ನಾನು ದೇವರಲ್ಲ. ಹೌದು, ನಾನು ದೇವರಲ್ಲ, ದೇವರ ಮೂಲಕ ನಾನು ಪರಿಹಾರ ಕೊಡ್ತಾ ಇದ್ದೀನಿ ಅಷ್ಟೇ ಸರ್. ಈಗ ನಾವು ಸೇವಕ ಅಂತ ಹೇಳ್ತಾ ಇದ್ದೀನಿ. ಹೌದು, ನಾನಿಲ್ಲಿ ಸೇವೆ ಮಾಡೋಕ್ಕೆ ಕೂತಿರೋದು. ಆಮೇಲೆ ನಾನು ಹೇಳಿದ್ನಲ್ಲ ಸರ್, ಸೇವಕ ಅಂತ ಅನ್ನೋದಕ್ಕೆ ಓಪನ್ ಆಗಿ ಏನಕ್ಕೆ ಅಂದರೆ, ಈಗ ಯಾವುದೋ ಒಂದು ಪ್ರಾಬ್ಲಮ್ ಇಟ್ಕೊಂಡು ಬರ್ತಾರೆ, ಆಪರೇಷನ್ಗೆ ಒಂದು 5 ಲಕ್ಷ 10 ಲಕ್ಷ ಹೇಳಿದ್ದಾರೆ ಸರ್ ಅಂತಾರೆ, ಅಳ್ತಾ ಬಂದಿರ್ತಾರೆ. ನಾನು ಅವ್ರಿಗೆ ಹೇಳ್ಬೋದಲ್ಲ, ಏನು ಹೇಳ್ಬೋದು, 5 ಲಕ್ಷ ಹೇಳಿದ್ದಾರೆ, ಆಯ್ತು 1 ಲಕ್ಷ ಕಮ್ಮಿ ಕೊಡು, 4 ಲಕ್ಷ ಕೊಡಪ್ಪ, ನಾನು ಸರಿ ಮಾಡ್ತೀನಿ ಅಂತ ನನಗೆ ಗೊತ್ತಿರುತ್ತೆ. ಹೌದು, 4 ಲಕ್ಷ ಕೊಟ್ಬಿಡಪ್ಪ, ನಾನು ತೊಗೊತೀನಿ, ನಾನು ಮಾಡ್ತೀನಿ ಅಂತ ಇಸ್ಕೋಬಹುದು. ನಾವು ಇಸ್ಕೊಳ್ಳಲ್ಲ. ಆ ಥರ ಬೇಡವೇ ಬೇಡ ನಮಗೆ. ಅವ್ರಿಗೆ ಟೆನ್ಷನ್ ಇಲ್ಲದೆ ಇಲ್ಲಿ ಪರಿಹಾರ ಆಗಬೇಕು, ಕಮ್ಮಿ ಖರ್ಚಲ್ಲಿಯೂ ಆಗಬೇಕು ಅಂತ ಸಾವಿರಗಳಲ್ಲೇ ಚಾರ್ಜ್ ಮಾಡ್ತೀವಿ. ಸೊ ಹೀಗಾಗಿ ನಾವೇನು ತಿಳ್ಕೊಳ್ಳೋದು, ಇಲ್ಲಿ ನಾವು ಹೆಂಗೆ ಬೇಕಂಗೆ ದುಡ್ಡು ಮಾಡಬೇಕು ಅಂತಂದ್ರೂ ದುಡ್ಡು ಮಾಡ್ಬೋದು. ಬಟ್ ಯಾವುದೋ ಇಚ್ಛೆ ನಮಗೆ ಸರ್, ಶಿವನ ಒಮ್ಮೆ ಅನುಗ್ರಹ ಆದಮೇಲೆ ಈ ದುಡ್ಡು, ಈ ಆಸ್ತಿ, ಅಂತಸ್ತು, ಐಶ್ವರ್ಯ ಇವೆಲ್ಲ ನಿಮಗೆ ಬೇಡ ಅನ್ಸ್ಬಿಡತ್ತೆ. ಕರೆಕ್ಟ್. ನಾ ಲಾಸ್ಟ್ ಟೈಮ್ ಹಿಮಾಲಯಕ್ಕೆ ಹೋದಾಗ ನಮ್ಗೆ ಅನುಭವ ಆಗಿರೋದೇ, ಯಾವುದು ಶಾಶ್ವತ ಅಲ್ಲ. ಹೌದು, ಏನೂ ಇಲ್ಲ. ನೀವು ಎಷ್ಟು ಕೋಟಿ ದುಡ್ಡು ಮಾಡಿದರೂ ತೊಗೊಂಡು ಹೋಗಲ್ಲ.
ಇಲ್ಲೇ ಬಿಟ್ಟು ಹೋಗ್ತೀರಾ. ಅದ್ರ ಬದಲು ನೀವು ಮೇಲೆ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋದ್ರೆ ನೀವು ಸತ್ತಾಗ ನಿಮ್ಮನ್ನ ನೆನೆಸ್ತಾರೆ, ಅಥವಾ ಜೀವಂತಿದ್ದಾಗ ನೀವೇನೋ ಒಂದು ನಿಮ್ಮ ಸಮಸ್ಯೆ ಇದೆ ಬಂದಿರ್ತೀರಾ ಅಂತ ಇಟ್ಕೊಳ್ಳಿ, ನಾವು ಅದನ್ನ ಅವ್ರಿಗೆ ಸರಿ ಮಾಡ್ತೀವಿ ಪ್ರಾಬ್ಲಮ್. ಅವ್ರು ಒಂದ್ ಸತಿ ಆದ್ರೂ ದೇವ್ರಿಗೆ ಪ್ರಾರ್ಥನೆ ಮಾಡಿ ಆ ಡಾಕ್ಟರ್ನ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ ಅಂತ ನಮ್ಗೆ ಆಶೀರ್ವಾದ ಮಾಡಿ ಹೋದ್ರು ಅಂತ ಇಟ್ಕೊಳ್ಳಿ, ಆ ದುಡ್ಡಿನ್ಗಿಂತ ಹೆಚ್ಚಿಗೆ ಅದು. ಕರೆಕ್ಟ್ ಕರೆಕ್ಟ್. ಆ ಪಾಲಿಸಿನ ನಾವು ನಂಬೋರು. ಸರಿ ಸರ್. ಆ ಪಾಲಿಸಿ ನಂಬ್ಕೊಂಡ್ಬಿಟ್ಟು ಇವತ್ತು ನಾವು ಏನೇ ಮಾಡಿದ್ರು ಫಸ್ಟ್ ಡಿವೈನ್ ಪವರ್ ಇದ್ರೇನೆ ನಾವೆಲ್ಲ ಮಾಡೋದು. ಡಿವೈನ್ ಇಲ್ಲ ಅಂದ್ರೆ ನಾವು ಇಲ್ಲ. ಅದಕ್ಕೆ ನಮ್ಮ ಈ ಸೆಂಟರ್ ಹೆಸರೇ ಕಂಪ್ಲೀಟ್ ಕ್ಯೂರ್ ಡಿವೈನ್ ಸೆಂಟರ್ ಅಂತ ಇಟ್ಟಿರೋದು. ಡಿವೈನ್ ಡಾಕ್ಟರ್ ಅಂತಾನೆ ಹೇಳ್ಬೋದು ನಾನೀಗ. ನೀವು ನಿಮ್ಮ ತರ ಸಾಕಷ್ಟು ಜನ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನಿಮ್ಮ ಅನುಗ್ರಹದಿಂದ ನಮ್ಮ ಪಾಲಿಗೆ ದೇವರಾಗಿ ಬಂದ್ರಿ ಏನೇನೋ ಹೇಳ್ತಾರೆ. ನಮ್ ಕೆಲವೊಬ್ರು ಕೈ ಮುಗಿಯಕ್ಕೆ ಕಾಲು ಮುಗಿಯಕ್ಕೆ ಬರ್ತಾರಲ್ಲ, ಇವತ್ತಿಗೆ ನಾನು ಮುಗಿಸಲ್ಲ, ಡೈರೆಕ್ಟ್ ಮಾಡಿ ಇಲ್ಲಿ ದೇವ್ರ ಫೋಟೋ ಇದೆ ಅವ್ರಿಗೆ ನೀವು ಪ್ರಾರ್ಥನೆ ಮಾಡಿ, ನಮಗ್ ಮಾಡೋದು ಏನಿದೆ ಎಲ್ಲ ಅವ್ರಿಗೆ ಮಾಡಿ. ಯಾಕೆಂದ್ರೆ ಅವರಿಂದನೇ ನಾವು, ಅವ್ರಿಲ್ಲ ಅಂದ್ರೆ ನಾವೇ ಇರಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಎಲ್ಲ ಅವ್ರಿಗೆ ಮಾಡಿಸೋದು ನಾವು. ಯಾಕೆಂದ್ರೆ ಇರೋ ಸತ್ಯ ಅದೇ ಅಲ್ವಾ, ಆ ಸತ್ಯನ ಮರಿಬಾರದು ನಾವು. ಮರೆತ್ರೆ ಹೋಯ್ತು. ನಮ್ಗೆ ಈಗೋ ಬಂದ್ಬಿಟ್ರೆ ನಾವು ನಥಿಂಗ್, ನಾವು ಝೀರೋ. ಆ ಈಗೋ ಬರ್ಸ್ಕೋಬಾರ್ದು ನಾವು. ಆ ಒಂದು ಕಾನ್ಸೆಪ್ಟ್ ನಮ್ಗೆ ಯಾವಾಗ್ಲೂ ಆ ಬಟನ್ ಆನ್ ಇಟ್ಕೊಂಡು ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ವರ್ಕೌಟ್ ಆಗ್ತದೆ. ಬಟನ್ ಆನ್ ಇರ್ಬೇಕು ಸರ್. ಆನ್ ಆಫ್ ನಾವು ಏನಾದ್ರು ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಅವತ್ತೇ ನಿಮ್ ಡೇ ಎಂಡ್ ಶುರು ಮಾಡ್ಕೋಬೇಕು, ತಿಳ್ಕೊಬೇಕು ನೀವು. ಯಾಕೆಂದ್ರೆ ದೇವ್ರೇನು ನಾನೇ ಎಲ್ಲ ಅನ್ಕೊಳ್ಳೋದು ಬಂದ್ಬಿಟ್ರೆ ಅಹಮ್ಮು ಹೋಯ್ತು ನಿಮ್ದು, ಅದು ಎಂಡ್ ಶುರು ಆಯ್ತು ಅಂತ ತಿಳ್ಕೊಳ್ಳಿ. ದಟ್ ಡೇ ಯುವರ್ ಎಂಡ್ ಸ್ಟಾರ್ಟ್ಸ್. ಕರೆಕ್ಟ್. ಅದಕ್ಕೆ ಇಲ್ಲಿ ವಿ ಆರ್ ನಥಿಂಗ್, ವಿ ಆರ್ ಒಂದು ಸರ್ವೆಂಟ್ ಅಷ್ಟೇ ನಾವು ಇಲ್ಲಿ. ನಮ್ಮ ಕೆಲಸ ಏನೋ ಒಂದು ಜ್ಞಾನ ಕೊಟ್ಟಿದ್ದಾನೆ, ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ದಾರಿಗಳು ತೋರಿಸಿದಾನೆ. ಆ ಎಲ್ಲ ದಾರಿಗಳನ್ನ ನಾವು ಅವ್ರು ಹೇಳಿದಾಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಬರ್ತಾ ಇದೆ. ಕಾರಣ ಅವ್ರು ತೋರಿಸಿರೋ ದಾರಿ, ಅವ್ರ ಆಶೀರ್ವಾದ, ಅವ್ರ ಅನುಗ್ರಹ. ಇಲ್ಲ ಅಂದ್ರೆ ಬೇರೆ ಕಡೆ ಆಗದೆ ಇರೋದು ಇಲ್ಲಿ ಹೇಗಾಗತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಎಸ್.ಎಲ್. ಮೂರ್ತಿ. ನನಗೆ ಪೈಲ್ಸು, ಮೈಗ್ರೇನು, BP ಹಾಗೂ ಸ್ವಲ್ಪ ಸುತ್ತಾಗಿತ್ತು ಹಿಂದೆ. ಅದರ ತುರಿಕೆ ಇನ್ನೂ ಶುರುವಾಗಿತ್ತು. ಇದರ ಬಗ್ಗೆ ಡಾಕ್ಟರ್ ಶಿವ ಅವರ ಹತ್ರ ನಾವು ಕನ್ಸಲ್ಟ್ ಮಾಡಿದಾಗ ಅವರು ಮ್ಯಾಗ್ನೆಟ್ ಥೆರಪಿ ಹಾಗೂ ಫುಡ್ ಥೆರಪಿಯಿಂದ ಅದನ್ನು ವಾಸಿ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಅಲ್ಲಿ ಬೇರೆ ಕಡೆ ಎಲ್ಲ ಆಪರೇಷನ್, ಟ್ಯಾಬ್ಲೆಟ್, ಇಂಜೆಕ್ಷನ್ ಕೊಟ್ಟು ಆಗದೆ ಇರೋಂಥದ್ದು ಇಲ್ಲಿ ಯಾಕೆ ಆಗಬೇಕು ಅಂತ ಅದೊಂದು ಪ್ರಶ್ನೆ. ಕರೆಕ್ಟ್ ಅದು ಅಲ್ವಾ? ಹೌದು. ಇಲ್ಲಿ ಆಗ್ತಾ ಇದೆ ಕಾರಣ ಅವರ ಅನುಗ್ರಹ, ಅವರ ಆಶೀರ್ವಾದ ಅಷ್ಟೇ. ಅಲ್ಲ ಸರ್, ಈಗ ಇದನ್ನ ಬೇರೆಯವರು ಸಹಿತ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ಈಗ ಅವ್ರವ್ರು ಸೇರಿದ್ದಲ್ವಾ ಸರ್, ಇದು ಪ್ರಜಾಪ್ರಭುತ್ವ. ನಾವು ಆತರ ಬ್ರಾಡ್ ಆಗಿ ಯೋಚನೆ ಮಾಡೋದಲ್ಲ. ನಾನು ಹೇಳ್ತಾ ಇರೋದು, ನೀವು ಖುದ್ದಾಗಿ ಹಿಮಾಲಯಕ್ಕೆ ಹೋಗಿ ಬಂದ್ಮೇಲೆ ಆಗಿರೋದು. ಹೌದೌದು, ಹಿಮಾಲಯಕ್ಕೆ ಹೋಗಿ ಬಂದ್ಮೇಲೆ ನಮ್ಗೆ ಅನುಗ್ರಹ ಆದ್ಮೇಲೆ ಎಲ್ಲ ಸರ್ ಹೇಳಿದ್ನಲ್ಲ, ಒಂದೇ ದಿನದಲ್ಲಿ ಆಗಿಲ್ಲ ಸರ್. ಅದು ಯಾರೇ ಆಗ್ಲಿ, ದೇವ್ರು ಒಲಿಯೋದಾಗ್ಲಿ, ಒಂದ್ ಯಾವ್ದೇ ಕೆಲಸ ಪರ್ಫೆಕ್ಟ್ ಆಗ್ಲಿ, ಇಟ್ ಟೇಕ್ಸ್ ಅ ಟೈಮ್. ನಾ 15 ವರ್ಷ ತಪಸ್ ಮಾಡ್ತಾ ಇದ್ದೆ, ಡೈಲಿ 1 hour ಧ್ಯಾನ ಮಾಡ್ತಾ ಇದ್ದೆ. 15 ವರ್ಷ ತಪಸ್ ಮಾಡಿದ ಮೇಲೆ 15 ವರ್ಷದ ಮೇಲೆ ನನಗೆ ಅನುಗ್ರಹ ಆಗಿದೆ ವಿನಃ ಒಂದೇ ದಿನದಲ್ಲಿ ಆಗಿಲ್ಲ, ಆಗೋದಿಲ್ಲ. 15 ವರ್ಷದ ಮೇಲೆ ಆದಾಗ ಅವ್ರ ನಸಿ ಹಿಮಾಲಯನ ಎಲ್ಲಿತ್ತಂತ ಗೊತ್ತಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ನಿಮ್ಗೆ, ವೀಕ್ಷಕರೆಲ್ಲ ನೋಡ್ಬೋದು. ರುದ್ರನಾಥ್ ಟೆಂಪಲ್ ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ. ಅವ್ರು ಇಲ್ಲಿ ಬಾ ಅಂತ ನಮ್ಗೆ ಅನುಗ್ರಹ ಮಾಡಿ ಹೇಳಿದಾಗ ನಾವು ಹೋಗಿ ನೋಡಿದಾಗ ಸತ್ಯ ಇತ್ತಲ್ವಾ. ನಾನು ಇಲ್ಲಿ ಹುಟ್ಟಿ ಬೆಳೆದವನು, ನೀವು ನೋಡದೇ ಇರೋಂಥದ್ದು ಕನಸಲ್ಲಿ ಬಂದ್ಬಿಟ್ಟು ನೀವು ಅಲ್ಲಿ ಹೋದಾಗ ಅಲ್ಲಿ ನನಸಾಗಿದ್ದದು. ಅನುಗ್ರಹ ಮಾಡಿ ಇಲ್ಲಿ ಕರೆದಿರೋದು ಅವರು. ಕರೆದ ಮೇಲೆ ನಾ ಯಾರ ವ್ಯಕ್ತಿ ಹೇಳಿಲ್ಲ, ಏನೂ ಇಲ್ಲ, ಸ್ವತಃ ಅವರೇ ಹೇಳಿದಾಗ ಆಮೇಲೆ ಅಲ್ಲಿ ಹೋದಾಗ ರಿಯಾಲಿಟಿ ಅದು ಸ್ವರ್ಗ. ಅದೊಂದು ವಿಡಿಯೋ ಕಳಿಸಿದ್ದೀನಿ ನಿಮ್ಗೆ ಲಾಸ್ಟ್ ಟೈಮ್. ಮೋಡಗಳ ಮೇಲೆ ಇದೆ ಅದು ಟೆಂಪಲ್. ಅದನ್ನ ಈ ಸತಿನೂ ಪ್ಲೇ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡೋದು ನಿಮ್ಗೆ, ನೋಡ್ಕೊಳ್ಳಿ. ಅದು ರುದ್ರನಾಥ್ ಟೆಂಪಲ್ ಮೋಡ ಇದೆ, ವೈಟ್ ಫುಲ್. ಆ ಮೋಡಗಳ ಮೇಲೆ ಟೆಂಪಲ್ ಇದೆ ಅಲ್ಲಿ ನೋಡಿ. ಆತರ ಅಂದ್ರೆ ಅದು ರಿಯಲ್ ಸ್ವರ್ಗ. ನೀವು ಸ್ವರ್ಗಕ್ಕೆ ಹೋಗಿ ಬಂದಂಗ ರಿಯಲ್ ಸ್ವರ್ಗ ಅದು. ಆಕ್ಚುಲಿ ನೀವು ಹೋಗಿ ಬಂದಾಗ ನೀವು ಹೋಗಿ ಬರ್ಬೋದು. ಪಂಚ ಕೇದಾರ್ನಾಥ್ ಅಲ್ಲಿ 4ನೇ ಸ್ಥಾನ ಇರೋದು ರುದ್ರನಾಥ್. ಹೈಯೆಸ್ಟ್ ಟಫ್ ಇರೋದು ಅದೇ. ಹತ್ತೋದು 24 ಕಿಲೋಮೀಟರ್ ಹತ್ಬೇಕು ನೀವು. ನಾವೆಲ್ಲ ಒಂದ್ 2 ದಿನ ತಗೊಂಡ್ವಿ ಹತ್ತಕ್ಕೆ. ಈ ನಾರ್ಮಲ್ ಅಲ್ಲಿಯವರು ಬೆಳಿಗ್ಗೆ ಬಿಟ್ರೆ ಸಂಜೆ ರೀಚ್ ಆಗ್ತಾರೆ ಅಷ್ಟ. ಬಟ್ ನಮ್ಮ ಈ ಕಡೆ ಅವರಲ್ವಾ, ನಾವು ಹಿಲ್ ಸ್ಟೇಷನ್ ಅವರು ಇರೋರ್ಗ ರೂಢಿ ಇರತ್ತೆ. ನಾವು ಈ ಕಡೆ ಇರೋರು ಹೋದ್ರೆ 2 ದಿನ ಒಂದು ಸ್ಟೇ ಮಾಡಿ, 1 ದಿನ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹೋಗಿರಿ. ಅಂದ್ರೆ 2 ದಿನ ಹತ್ತೋದು ಅಂದ್ರೆ ಅದು ಹುಡುಗಾಟ ಅಲ್ಲ. ಅಲ್ಲೇ ನಿಮ್ಗೆ ಸಾಕಷ್ಟು ಶ್ರಮ ಇರುತ್ತೆ. ಅಲ್ಲಿ ಹೋಗಿ ಬಂದ್ಮೇಲೆ ಪ್ರತಿಯೊಂದು ಪೇಷಂಟು ಕ್ಯೂರ್ ಆಗಿದೆ, ಯಾವ ರಿಟರ್ನ್ ಹೋಗಿಲ್ಲ. ಅದೇ ಇದು ಅಲ್ಲ, ನಾನು ಹೇಳೋ ಪ್ರಕಾರ ಈಗ ಅವರು ಎಷ್ಟೋ ಜನಕ್ಕಂತೂ ಹೋಗೋಕ್ಕಾಗೋದಿಲ್ಲ ವಯಸ್ಸಾದವರಿಗೆ. ಸೊ ಅಟ್ಲೀಸ್ಟ್ ನೀವು ಅವ್ರಿಗೆ ನಿಮ್ಮ ಮೂಲಕ ರುದ್ರನಾಥನ ಆಶೀರ್ವಾದ ಕೊಡ್ತಾ ಇದ್ದೀರಲ್ಲ. ಖಂಡಿತ
ಅದಕ್ಕೆ ನಾವು ಪ್ರತಿಯೊಂದು ಹೇಳಿದ್ನಲ್ಲ ಸರ್, ಈ ಫೋಟೋ ಕೊಟ್ಟು ಕಳಿಸೋದೇ ಅದಕ್ಕೆ. ದೇವರ ಆಶೀರ್ವಾದ ಎಲ್ರಿಗೂ ಇರ್ಲಿ, ತಪ್ಪೇನಿದೆ ಅಲ್ವಾ? ನಾವೇನು ಇದನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ, ಅಗ್ದಿ ಹೆಮ್ಮೆಯಿಂದ ಹೇಳ್ಕೋಬೇಕು. ಒಂದು ದೇವ್ರ ಫೋಟೋ ಕೊಟ್ಬಿಟ್ಟು ಮಾಡಿ ಕಳಿಸ್ತಾ ಇರೋದ್ರಿಂದ ಇನ್ನು ಮಿಕ್ಕದ ಅವ್ರ ಬಗ್ದಿ ಸೇರಿದ್ದು. ಈಗ ಎಷ್ಟು ಪರ್ಸೆಂಟ್ ಮಾಡ್ತಾರೋ ಅವ್ರು ಎಷ್ಟು ಪರ್ಸೆಂಟ್ ಅದಿಸಿ ಏನೇ ಮಾಡಿದ್ರು ಮನ್ಸಾರೆ ಮಾಡ್ಬೇಕು ಸರ್. ಅವರು ಮನ್ಸಾರೆ ಭಕ್ತಿ ಇಟ್ಕೊಂಡು ಮಾಡಿದ್ದೇ ಆದ್ರೆ ಖಂಡಿತ ದೇವರು ಒಲಿತಾನೆ ಅಲ್ವಾ? ಸುಮ್ಮನೆ ನಾವು ಕಾಟಕ್ಕೆ ಅಂತ ಇವ್ರು ಕೊಟ್ಟರು ಎಲ್ಲೇ ಇಟ್ಕೊಳ್ಳೋಣ ಅಂತ ಅನ್ನೋದು ಹೋಗ್ಬಿಟ್ಟು ಬೇರೆ ಎಲ್ಲಿ ತೆಗೆದಿಟ್ಟು ಅದು ಅವ್ರಿಗೆ ಸೇರಿದ್ದು. ನಮ್ಮ ಸಮಸ್ಯೆ ಅಲ್ಲ ಅದು. ಕೊಡೋದು ನಿಮ್ಮ ಧರ್ಮ ಅಷ್ಟೇ, ಮಾಡ್ಕೊಳ್ಳೋದು ಬಿಟ್ಟು ಅವ್ರಿಗೆ ಸೇರಿದ್ದು. ಅಡ್ರೆಸ್ ಹೇಳಬೇಕು ಅಂತಂದ್ರೆ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್, ಡೋರ್ ನಂಬರ್ 17, 2nd ಫ್ಲೋರು, ಮೆಟ್ರೋ ಪಿಲ್ಲರ್ ನಂಬರ್ 40, 40ನೇ ಪಿಲ್ಲರ್ ನಂಬರ್ ಹತ್ರ, ನಿಯರ್ ಬನಶಂಕರಿ ಟೆಂಪಲ್. ಬನಶಂಕರಿ ಟೆಂಪಲ್ಗೆ ನೀವು ಬಂದು ಹೇಳಿದ್ರೆ ಅಲ್ಲಿ ಮೆಟ್ರೋ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟಿ ಇದೆ, ಎಲ್ಲ ಇದು ಸೆಂಟ್ರಲ್ ಹಬ್ ಇದ್ದಂಗೆ. ನೀವು ಎಲ್ಲ ರೀತಿ ಫೆಸಿಲಿಟಿನೂ ಇಲ್ಲಿದೆ. ಬಸ್ನಲ್ಲೂ ಬರ್ಬೋದು, ಮೆಟ್ರೋ ಟ್ರೈನಲ್ಲೂ ಬರ್ಬೋದು. ಸೊ ಅದು ಅನುಕೂಲ ಆಗಲಿ ಅಂತಲೇ ಈ ಬನಶಂಕರಿ ಸರ್ಕಲಲ್ಲಿ ನಾವು ಮಾಡಿರೋದು. ಕನಕಪುರ ಮೇನ್ ರೋಡಲ್ಲಿ ಇದು ಹಾಸ್ಪಿಟಲ್ ಇರೋದು. ನಮ್ಮ ಮೆಟ್ರೋ ಪಿಲ್ಲರ್ ನಂಬರ್ 40 ಹತ್ರ ಬಂದರೆ 2nd ಫ್ಲೋರಲ್ಲಿ ಬಿಲ್ಡಿಂಗಲ್ಲಿ ಲಿಫ್ಟಲ್ಲಿ ಬಂದರೆ ರೈಟ್ ಸೈಡಿಗೆ ನಾವು ಬೋರ್ಡ್ ಹಾಕಿದ್ದೀವಿ, ನೀವು ಆರಾಮಾಗಿ ಬರ್ಬೋದು. ಒಂದು ಇದು ಅಡ್ರೆಸ್ ಬಗ್ಗೆ ಮಾಹಿತಿ. ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಒಂದು. ಎರಡನೇದು, ಇನ್ನೊಂದು ನಿಮಗೆ ವಿನಂತಿ ಏನು ಅಂದರೆ, ವಿಡಿಯೋ ನೋಡಿದ ತಕ್ಷಣ ಸುಮಾರು ಕಾಲ್ಗಳು ಬರ್ತಾ ಇದೆ ನಮಗೆ. ಅಂದರೆ ಒಂದೊಂದು ಸತಿ ಅಟೆಂಡ್ ಮಾಡೋಕ್ಕಾಗಲ್ಲ. ನೀವು ಫೋನ್ ಮಾಡಿದಾಗ ಬ್ಯುಸಿ ಬರ್ಬೋದು. ಅವಾಗ ನೀವೇನು ಮಾಡಿ, 2 ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ, 2 ನಂಬರ್ಗೂ ವಾಟ್ಸಪ್ ಇದೆ. ಅದಕ್ಕೆ ನೀವು ವಾಟ್ಸಪ್ ಮಾಡಿ, ಸರ್ ನಾವು ಈ ಥರ ಬರ್ಬೇಕಂತಿದ್ದೀವಿ, ನಮ್ಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ನಿಮ್ಮ ಪ್ರಾಬ್ಲಮ್ ಹಾಕ್ಬಿಟ್ಟು ಮಾಡಿ. ಅದಕ್ಕೆ ನಾವು ನಮ್ಮ ಅಡ್ರೆಸ್ಸು, ಲೊಕೇಶನ್ನು, ನಿಮ್ಮ ಅಪಾಯಿಂಟ್ಮೆಂಟ್ ಟೈಮು ಎಲ್ಲ ಕಳಿಸ್ತೀವಿ. ಸೊ ಆ ಪ್ರಕಾರ ನೀವು ಬಂದರೆ ಇಲ್ಲಿ ರಶ್ಯೂ ಆಗೋದಿಲ್ಲ. ಆಮೇಲೆ ನೀವು ಬಂದಾಗ ಇಲ್ಲಾಂದ್ರೆ ಏನಾಗುತ್ತೆ, ಸಡನ್ ಆಗಿ ನೀವು ವಿದೌಟ್ ಅಪಾಯಿಂಟ್ಮೆಂಟ್ ಬಂದರೆ ಪೇಷಂಟ್ಸ್ ಇರ್ತಾರೆ, ನೀವು ಒಂದೊಂದು 2 hours ಕ್ಯೂ ಹಾಕಿಬಿಟ್ಟು ಕಾಯಬೇಕಾಗತ್ತೆ. ನಾವು ಇಷ್ಟು ತನಕ ಕೂತ್ವಿ, ಡಾಕ್ಟರ್ ನೋಡಲಿಲ್ಲ, ಇದೆಲ್ಲ ಮಾತು ಬರುತ್ತೆ. ಅದಕ್ಕೆ ಅದು ಆಗೋದು ಬೇಡ ಅಂತಂದರೆ ನೀವು ಕಾಲ್ ಸಿಕ್ಕರೆ ಕಾಲ್ ಮಾಡಿ, ಏನು ತೊಂದರೆ ಇಲ್ಲ. ಕಾಲ್ ಸಿಕ್ಕಿಲ್ಲ ಅಂತಂದರೆ ನಾವು ಅಟೆಂಡ್ ಮಾಡೋದಕ್ಕೆ ಬ್ಯುಸಿ ಇರ್ತೀವಿ ಇಲ್ಲಿ ಪೇಷಂಟ್ ಟ್ರೀಟ್ಮೆಂಟ್ ಮಾಡುವಾಗ. ಅವಾಗ ನೀವೇನು ಮಾಡಿ, ವಾಟ್ಸಪ್ ಮಾಡಿರಿ. ನಾವೇ ನಿಮಗೆ ಪ್ರತಿಯೊಂದು ವಾಟ್ಸಪ್ಪಿಗೂ ಯಾವುದೇ ಫೇಲ್ಯೂರ್ ಇಲ್ಲದೇ ನಿಮಗೆ ರಿಪ್ಲೈ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಡೇಟು ಮತ್ತು ನಮ್ಮ ಅಡ್ರೆಸ್ಸು ಎಲ್ಲ ಕಳಿಸ್ಕೊಡ್ತೀವಿ.